ನಮಸ್ಕಾರ ಗೆಳೆಯರೆ. ಸೊ ನಮ್ಮದು ಉತ್ತರ ಕರ್ನಾಟಕ, ಬೀದರ್ ಕಲಬುರ್ಗಿ ಏರಿಯಾ. ಈ ಏರಿಯಾ ಮತ್ತು ಇದರ ಸುತ್ತಮುತ್ತ ಇವನ್ ಪುಣೆ ತನಕ, ಈ ಕಡೆ ಆಂಧ್ರ ಮತ್ತು ಧಾರವಾಡ, ಹುಬ್ಬಳ್ಳಿ ಇಲ್ಲಿ ತನಕ ಇನ್ನೂ ಆದರೂ ಊರಲ್ಲಿ ಊಟಕ್ಕೆ ರೊಟ್ಟಿ ಅಂತ ಕರೀತಾರೆ. ರೊಟ್ಟಿ ತಿನ್ಕೊಂಬಾರೋ, ರೊಟ್ಟಿ ಕಟ್ಕೊಂಡ್ಬಾರೋ, ರೊಟ್ಟಿ ಮಾಡಿ ನೋಡು. ಹೀಗೆ ಸ್ವಲ್ಪ ಕೆಳಗೆ ಹೋದರೆ ಮುದ್ದೆ ಮಾಡಿನ ಬಾರೋ, ಮುದ್ದೆ ಮಾಡು, ಮುದ್ದೆ ತಿಂದ. ಮತ್ತು ಇಲ್ಲಿ ನಮ್ಮಲ್ಲಿ ತಾಂಡಾದವರು ಬಾಟಿ ಖಾಯಂಚ, ಭಾಕರ್, ಮರಾಠಿಯವರು ಭಾಕರ್, ಮುಸ್ಲಿಮ್ಸ್ ಗೆಳೆಯರು ರೋಟಿ. ಸೊ ರೊಟ್ಟಿಗೆ ಊಟ ಅಂತ ಹೆಸರಿತ್ತು, ಮುದ್ದೆಗೆ ಊಟ ಅಂತ ಹೆಸರಿತ್ತು. ಹಾಗೆ ಸ್ವಲ್ಪ ಕೆಳಗೆ ಕರಾವಳಿ ಮಲೆನಾಡು ಪ್ರದೇಶಕ್ಕೆ ಹೋದರೆ ಮೀನು ಗಂಜಿ ಅಂತ ಕರೀತಾರೆ. ಅಂದರೆ ಮೀನು ಅಂದರೆ ನಮ್ಮ ಸಮುದ್ರ ನದಿಯಿಂದ ಹಿಡಿಯೋ ಮೀನು, ಗಂಜಿ ಅಂದರೆ ಅನ್ನ. ಇಲ್ಲ ಕೂರ್ಗ್ ಆ ಏರಿಯಾಕ್ಕೆಲ್ಲ ಹೋದರೆ ಎಲ್ಲ ಮಿಕ್ಸ್ ಕಲ್ಚರ್ ಇದೆ. ಅಲ್ಲಿ ಸ್ವಲ್ಪ ಬೇರೆ ಮಾಂಸ, ಪಂದಿ ಕರಿ ಇಂಥದ್ದೆಲ್ಲ ಮಾಡ್ತಾರೆ. ಆ ಟೈಮಿಂದ ಸಾವಿರಾರು ವರ್ಷದಿಂದ ಈ ಅಕ್ಕಿ ಏನಿದೆಯಲ್ಲ, ಹಬ್ಬ ಹರಿದಿನ, ಫಂಕ್ಷನ್, ಕಾರ್ಯಕ್ರಮ ಈ ಥರ ಏನಾದರೂ ಇದ್ದಾಗ ಮಾತ್ರ ಯೂಸ್ ಮಾಡ್ತಾಯಿದ್ರು. ಆಮೇಲೆ ಅದು ಪಾಲಿಷ್ ಮಾಡದೇ ಇರುವ ಅಕ್ಕಿ ಇರ್ತಾಯಿತ್ತು, ಕೈಯಿಂದ ಕೊಟ್ಟಿರೋದು ಅಥವಾ ಪಾಲಿಷ್ ಮಾಡದೇ ಇರೋದು ಅಕ್ಕಿ. ಅಲ್ಲಿಂದ ಈಗ ಎಲ್ಲಿಗೆ ಬಂದಿದ್ರು ಎಲ್ಲರೂ ಅಂತಂದರೆ, ದಿನಾಲು ಬಿಳಿಯನ್ನು ಪಾಲಿಷ್ ಮಾಡಿ ಅದರ ತವಡು ತೆಗೆದು ರೈಸ್ ಬ್ರ್ಯಾನ್ ಆಯಿಲ್, ಅದರಿಂದ ಎಣ್ಣೆ ತೊಗೊಂಡು ಹೋಗ್ತಾರೆ. ಸೊ ಇರೋದೇ ಎಲ್ಲ ಅದರಲ್ಲಿ, ಜೀವ ಸತ್ವಗಳು, ಎಣ್ಣೆ ಇರೋದೇ ಅದರಲ್ಲಿ. ಆಮೇಲೆ ನಿಮಗೆ ಮಾರ್ಕೆಟಲ್ಲಿ ವೈಟ್ ರೈಸ್ ಅಂತ ಕೊಡ್ತಾ ಇದ್ದಾರೆ, ನೀವು ಅದನ್ನು ತಿಂತಾ ಇದ್ದೀರಿ. ಅದರಲ್ಲಿ ಪಿಷ್ಟ, ಸಕ್ಕರೆ ಅಂಶ ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಅದು ಚಟ ಆಗ್ತದೆ. ಈಗ ಸರಾಯಿ ಇದೆ, ಸಕ್ಕರೆಯಿಂದ ಮಾಡಿದ್ದು, ಕೆಟ್ಟ ಚಟ. ಅದೇ ಥರ ಸಕ್ಕರೆದು ಚಟ ಆಗ್ತದೆ. ಒಂದು ಸರಿ ನೀವು ಸಕ್ಕರೆ ಬಿಸ್ಕಿಟು, ಸಕ್ಕರೆ ಹಾಕಿ ರೊಟ್ಟಿ, ಅದೇನು ಸ್ವೀಟ್ಸ್ ತಿನ್ನೋಕ್ಕೆ ಶುರು ಮಾಡಿದ್ರೆ ಅದು ದಿನಾಲು ಬೇಕನ್ನಿಸ್ತದೆ. ಅದೇ ರೀತಿಯಾಗಿ ರೈಸ್ ನೀವು ತಿಂತಾ ಇದ್ದೀರಿ, ಅದು ಒಳ್ಳೆಯದಲ್ಲ. ಅದರಿಂದ ಯಾವ ತರಹ ಬೇರೆ ಬೇರೆ ರೋಗಗಳು ಬರ್ತದೆ, ಯಾವ ರೋಗ ಬರ್ತದೆ, ಯಾಕೆ ಬರ್ತದೆ, ಅದನ್ನೇನು ಹೆಂಗೆ ಮಾಡಬೇಕು ಅಂತ ನಿಮಗೊಂದು ಓದಿ ಹೇಳ್ತೇನೆ. ಓಕೆ, ಅರ್ಥ ಮಾಡಿಕೊಳ್ಳಿ. ಆಮೇಲೆ ಇಂಪ್ಲಿಮೆಂಟ್ ಮಾಡೋದು ಬಿಡೋದು ಎಲ್ಲ ನಿಮಗೆ ಬಿಟ್ಟಿದ್ದು, ನಿಮ್ಮ ಜೀವನ ನೀವೇ ರಾಜರು. ನಾವು ತಲೆಮಾರುಗಳಿಂದ ಅಕ್ಕಿ ತಿನ್ನುತ್ತಿದ್ದೇವೆ, ಇದರಲ್ಲಿ ಯಾವ ತೊಂದರೆಯೂ ಇಲ್ಲ ಎಂದು ಪ್ರತಿಯೊಂದು ಕುಟುಂಬವೂ ನಂಬುತ್ತದೆ. ಆದರೆ ಸತ್ಯ ಸರಳವಾಗಿದೆ. ಇಂದು ನೀವು ಅಕ್ಕಿ ಎಂದು ಕರೆಯುತ್ತಿರುವುದು ನಿಮ್ಮ ಅಜ್ಜ ಅಜ್ಜಿಯರ ತಿಂದು ಅಕ್ಕಿಯಲ್ಲ. ಅವರ ಅಕ್ಕಿಯಲ್ಲಿ ಪದರಗಳಿದ್ದವು, ನಾರಿನಂಶ ಇತ್ತು, ಖನಿಜಾಂಶಗಳಿದ್ದವು ಮತ್ತು ರೋಗ ನಿರೋಧಕ ಶಕ್ತಿ ಇತ್ತು. ಆದರೆ ನಿಮ್ಮ ಅಕ್ಕಿ ಕೇವಲ ಪಿಷ್ಟ ಮಾತ್ರ. ಪಿಷ್ಟವನ್ನೇ ನಿಮ್ಮ ಮುಖ್ಯ ಆಹಾರವನ್ನಾಗಿ ಮಾಡಿಕೊಳ್ಳುವುದು ಎಲ್ಲ ರೋಗಗಳನ್ನು ಆಹ್ವಾನಿಸುವ ಸರಳ ಮಾರ್ಗ. ದೊಡ್ಡ ತಪ್ಪು. ನೀವು ಬಿಳಿ ಅಕ್ಕಿಯನ್ನು ಆಹಾರದಂತೆ ಸೇವಿಸುತ್ತೀರಿ, ಆದರೆ ಅದು ಸಕ್ಕರೆಯಂತೆ ವರ್ತಿಸುತ್ತದೆ. ಸಕ್ಕರೆ ಮತ್ತು ಬಿಳಿ ಅಕ್ಕಿಯ ನಡುವಿನ ವ್ಯತ್ಯಾಸ ಕೇವಲ ವೇಗದಲ್ಲಿ ಮಾತ್ರ. ಸಕ್ಕರೆ ಸೆಕೆಂಡುಗಳಲ್ಲಿ ರಕ್ತವನ್ನು ಸೇರುತ್ತದೆ, ಬಿಳಿ ಅಕ್ಕಿ ಕೆಲವೇ ನಿಮಿಷಗಳಲ್ಲಿ ರಕ್ತವನ್ನು ಸೇರುತ್ತದೆ. ಆದರೆ ಫಲಿತಾಂಶ ಒಂದೇ: ಹೆಚ್ಚಿನ ರಕ್ತದ ಗ್ಲುಕೋಸ್, ಹೆಚ್ಚಿನ ಇನ್ಸುಲಿನ್ ಮತ್ತು ದೇಹದಲ್ಲಿ ಹೆಚ್ಚಿನ ಉರಿಯೂತ, ಇನ್ಫ್ಲಮೇಷನ್. ನೀವು ಆಹಾರದ ರೂಪದಲ್ಲಿರುವ ಒಂದು ಬೌಲ್ ಸಕ್ಕರೆಯನ್ನು ತಿನ್ನುತ್ತಿದ್ದೀರಿ ಅಷ್ಟೇ. ಹೀಗಿರುವಾಗ ಕಾಯಿಲೆಗಳು ಬರುವುದಿಲ್ಲ ಎಂದು ಹೇಗೆ ನಿರೀಕ್ಷಿಸುತ್ತೀರಿ, ಹೇಗೆ ಬಯಸ್ತೀರಿ? ಬಿಳಿ ಅಕ್ಕಿಯಲ್ಲಿ ನಾರಿನಂಶವಿಲ್ಲ, ಇದು ಆರೋಗ್ಯವನ್ನು ಹಾಳು ಮಾಡಲು ಸಾಕು. ಈ ಒಂದೇ ಮಾತು ಸಾಕು, ಅದರಲ್ಲಿ ನಾರೇ ಇಲ್ಲ. ಅಕ್ಕಿಯ ಮೇಲಿನ ತೌಡನ್ನು ತೆಗೆದಾಗ ನೀವು ಇವುಗಳನ್ನು ಕಳೆದುಕೊಳ್ಳುತ್ತೀರಿ: ಖನಿಜಾಂಶಗಳು ಮತ್ತು ಬಿ ವಿಟಮಿನ್ಗಳು, ನಾರಿನಂಶ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು, ನೈಸರ್ಗಿಕ ತೈಲದ ಪದರ ಮತ್ತು ಜೀರ್ಣಕ್ರಿಯೆಗೆ ಪೂರಕವಾದ ಅಂಶಗಳು. ಉಳಿಯುವುದು ಕೇವಲ ಬೆತ್ತಲೆ ಕಾರ್ಬೋಹೈಡ್ರೇಟ್ ಮಾತ್ರ, ಪಿಷ್ಟ, ಸಕ್ಕರೆ ಮಾತ್ರ. ಇದರಿಂದ ನಿಮ್ಮ ಮೆದೊಜ್ಜೇರಕ ಗ್ರಂಥಿ ಪ್ಯಾಂಕ್ರಿಯಾಸ್ ಕಷ್ಟಪಡುತ್ತದೆ. ಪಿತ್ತಜನಕಾಂಗದಲ್ಲಿ ಅಂದರೆ ಲಿವರ್ ಕೊಬ್ಬು ಸಂಗ್ರಹವಾಗುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟ ಏರುತ್ತದೆ. ಕರುಳಿನ ಬ್ಯಾಕ್ಟೀರಿಯಾಗಳು ದುರ್ಬಲಗೊಳ್ಳುತ್ತವೆ. ನೀವು ಇದನ್ನು ಪ್ರತಿದಿನ ತಿನ್ನುವುದರಿಂದ ಈ ಹಾನಿಗೆ ಎಂದಿಗೂ ವಿರಾಮ ಸಿಗುವುದಿಲ್ಲ. ನೋಡಿ, ಮೊದಲು ಯಾವತ್ತಾದರೂ ಒಂದು ದಿವಸ, ಹಬ್ಬ ದಿವಸ, ಫಂಕ್ಷನ್ ದಿವಸ ತಿಂತಾಯಿದ್ರು. ಸೊ ಮತ್ತೆ ಗ್ಯಾಪ್ ಆಯಿತು, ಏನೋ 15 ದಿವಸ, 20 ದಿವಸ, 1 ತಿಂಗಳು.
ಸೊ ಅದು ಡ್ಯಾಮೇಜಸ್ ಅದರಿಂದ ರಿಪೇರ್ ಆಗ್ತಾಯಿತ್ತು. ಈಗ ದಿನಾಲೂ ತಿಂತಾಯಿದ್ದೀರಿ, ಡ್ಯಾಮೇಜಸ್ಸೇ ಆಗ್ತಾ ಹೋಗ್ತದೆ ಹೊರತು ರಿಪೇರ್ ಆಗಲ್ಲ. ಇದಕ್ಕಾಗಿಯೇ ಪ್ರತಿಯೊಂದು ರೋಗವು ಸಂಭವನೀಯವಾಗಿದೆ. ನಿಮ್ಮ ಆಹಾರವು ಕೇವಲ ವೇಷ ಬದಲಿಸಿದ ಗ್ಲೂಕೋಸ್ ಆದಾಗ ಅದು ಆಧುನಿಕ ಕಾಯಿಲೆಗಳಿಗೆ ಅಡಿಪಾಯವಾಗುತ್ತದೆ. ಮಧುಮೇಹ, ಇನ್ಸುಲಿನ್ಗೆ ವಿಶ್ರಾಂತಿಯೇ ಇರೋದಿಲ್ಲ. ಕೊಬ್ಬಿನ ಯಕೃತ್ತು, ಫ್ಯಾಟಿ ಲಿವರ್, ಹೆಚ್ಚುವರಿ ಗ್ಲುಕೋಸ್ ಕೊಬ್ಬಾಗಿ ಸಂಗ್ರಹವಾಗುತ್ತದೆ. ಅಸಿಡಿಟಿ ಮತ್ತು ಗ್ಯಾಸ್, ಅನ್ನದಲ್ಲಿರುವ ಪಿಷ್ಟವು ಕರುಳಿನಲ್ಲಿ ಹುದುಗುವುದರಿಂದ ಅಂದರೆ ಅದು ಫರ್ಮೆಂಟ್ ಆಗ್ತದೆ, ಜೀರ್ಣಕ್ರಿಯೆ ಕೆಡುತ್ತದೆ. ಥೈರಾಯ್ಡ್ ಸಮಸ್ಯೆ, ಹೆಚ್ಚಿನ ಇನ್ಸುಲಿನ್ ಹಾರ್ಮೋನ್ ಹಾದಿಗಳನ್ನು ಏರುಪೇರು ಮಾಡುತ್ತದೆ. ರೈಸ್ ತಿಂದಾಗ ಟಕ್ಕನೆ ರಕ್ತದಲ್ಲಿ ಸಕ್ಕರೆ ಹೆಚ್ಚಿಗಾಗ್ತಾ ಇದೆ. ಆ ಸಕ್ಕರೆ ರಕ್ತದಿಂದ ತೆಗೆದು ಎಲ್ಲ ಕಡೆ ಶೇಖರಣೆ ಮಾಡಬೇಕು ಅಂತ ಪ್ಯಾಂಕ್ರಿಯಾಸ್ ಗ್ರಂಥಿಯಿಂದ ಇನ್ಸುಲಿನ್ ಬರ್ತದೆ. ಆದರೆ ಇದು ಪದೇ ಪದೇ ಆಗೋದ್ರಿಂದ ಬೆಳಗ್ಗೆ ನಾಷ್ಟ ಮಾಡಿದಾಗಾಯ್ತು, ಮಧ್ಯಾಹ್ನ ಊಟ ಮಾಡಿದಾಗಾಯ್ತು, ಸಾಯಂಕಾಲ ಟೀ ಕುಡ್ದಾಗಾಯ್ತು, ಮತ್ತೆ ರಾತ್ರಿ ಊಟ ಮಾಡಿದಾಗಾಯ್ತು, ಆಗಿ ಪ್ಯಾಂಕ್ರಿಯಾಸ್ ಗ್ರಂಥಿ ಮೇಲೆ ಲೋಡ್ ಆಗ್ತಾ ಹೋಗ್ತದೆ. ಅದಕ್ಕೆ ನೋಡಿ ಇತ್ತೀಚೆಗೆ ಪ್ಯಾಂಕ್ರಿಯಾಸ್ ಡಯಾಬಿಟೀಸ್, ಪ್ಯಾಂಕ್ರಿಯಾಟೈಟಿಸ್, ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಇವೆಲ್ಲ ಕಾಮನ್ ಆಗ್ತಾ ಇದೆ. ಇವತ್ತೇ ಒಬ್ಬರು ಬಂದಿದ್ದರು, ಅನ್ನ ತಿನ್ನೋರು, ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಇದೆ ಅವರಿಗೆ. ಥೈರಾಯ್ಡ್ ಸಮಸ್ಯೆ, ನಮ್ಮ ಶರೀರದಲ್ಲಿ ಪ್ರತಿಯೊಂದು ಹಾರ್ಮೋನು ಇನ್ನೊಂದು ಹಾರ್ಮೋನ್ಗೆ ನೇರವಾಗಿ ಲಿಂಕ್ ಇರ್ತದೆ. ಇನ್ಸುಲಿನ್ ಹೆಚ್ಚಿಗಾದಂಗೆ ಥೈರಾಯ್ಡ್ ಗ್ರಂಥಿ ಕೂಡ ಸಿಗ್ನಲ್ಸ್ ಹೋಗ್ತಾ ಇರ್ತದೆ. ಸೊ ಅದರಿಂದ ಅನ್ನ ತಿನ್ನೋರಿಗೆ ಥೈರಾಯ್ಡ್ ರೋಗಗಳು ಕೂಡ ಗ್ಯಾರಂಟಿ. ಹೈಪರ್ ಥೈರಾಯ್ಡೆಮೆ ಇರಬೇಕು, ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಇಲ್ಲ ಹೈಪೋ ಇರ್ಬೋದು, ಯಾವುದೇ ಇರ್ಬೋದು. ಬೊಜ್ಜು, ಬಿಳಿ ಅಕ್ಕಿ ತೃಪ್ತಿ ನೀಡುವುದಿಲ್ಲ. ಬಿಳಿ ಅಕ್ಕಿ ತಿನ್ನಬೇಕಾದ್ರೆ ಹೊಟ್ಟೆ ತುಂಬ್ತಾ ಇದೆ ಅಂತ ಅನ್ಸೋದಿಲ್ಲ, ಅದಕ್ಕೆ ತಿಂತಾನೇ ಇರ್ತೀರಿ, ಹೆಚ್ಚಿಗೆ ತಿಂತೀರಿ, ತಟ್ಟೆ ತುಂಬ ತಿಂತೀರಿ. ಸೊ ಮೈಯಲ್ಲಿ ಬೊಜ್ಜು, ಯಕೃತ್ತಿನಲ್ಲಿ ಬೊಜ್ಜು, ಫ್ಯಾಟಿ ಲಿವರ್ ಆಗ್ತದೆ. ಹೃದ್ರೋಗ, ಹೆಚ್ಚಿನ ಇನ್ಸುಲಿನ್ ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ. ಎಲ್ಲ ಕಡೆ ಕೊಬ್ಬು ಶೇಖರಣೆಯಾಗಿ BP, ಅಥೆರೋಸ್ಕ್ಲಿರೋಸಿಸ್, ಲಿಪಿಡ್, ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗೋದು, ಕಮ್ಮಿ ಆಗೋದು, ಇಂಬ್ಯಾಲೆನ್ಸ್ ಆಗೋದು, ಮತ್ತು ಹೃದಯದಲ್ಲಿ ರೋಗಗಳಾಗೋದು. ಲೈಪೋಮಾ, ಚರ್ಮದ ಕೆಳಗೆ ಕೊಬ್ಬಿನ ಗಡ್ಡೆಗಳು ಇತ್ತೀಚೆಗೆ ನೋಡಿ ಹಿಂಗೆ ಬರೋದು ಎಲ್ಲ ಕಡೆ ಆಗೋದು, ಅದೆಲ್ಲ ಇದರಿಂದನೇ ಆಗ್ತಾಯಿದೆ. ಚರ್ಮದ ಕಾಯಿಲೆಗಳು ಮತ್ತು ಮೆದುಳಿನ ಮಂದತೆ, ಬ್ರೈನ್ ಫಾಗ್. ಗ್ಲೂಕೋಸ್ ಏರಿಳಿತಗಳು ನಿಮ್ಮ ಮೆದುಳು ಮತ್ತು ರೋಗ ನಿರೋಧಕ ಶಕ್ತಿಯ ಮೇಲೆ ದಾಳಿ ಮಾಡುತ್ತವೆ. ಮತ್ತು ಕೊನೆಯದಾಗಿ ಕ್ಯಾನ್ಸರ್, ನಿರಂತರವಾಗಿ ಹೆಚ್ಚಿರುವ ಇನ್ಸುಲಿನ್ ಅನಿಯಂತ್ರಿತ ಕೋಶಗಳ ಬೆಳವಣಿಗೆಗೆ ಪೂರಕವಾಗುತ್ತದೆ. ಇನ್ಸುಲಿನ್ ಏನು ಮಾಡ್ತಾ ಇದೆ, ರಕ್ತದಲ್ಲಿನ ಸಕ್ಕರೆ ತಗೊಂಡು ನಿಮ್ಮ ಅಂಗಗಳಿಗೆ ಕಳಿಸ್ತಾ ಇದೆ. ಸೊ ಅಲ್ಲಿ ಗ್ರೋತ್ ಹೆಚ್ಚಿಗೆ ಆಗ್ತಾ ಇದೆ. ಸೊ ಕ್ಯಾನ್ಸರ್ ಕಣಗಳು ಕೂಡ ಜೋರಾಗಿ ಬೆಳೆಯೋಕ್ಕೆ ಶುರು ಮಾಡ್ತವೆ. ಸೊ ರೈಸ್ ತಿಂತಾ ಇರ್ತೀರಿ, ಕ್ಯಾನ್ಸರ್ ಬೆಳೀತಾ ಇರ್ತದೆ. ದೊಡ್ಡ ಭಾರತೀಯ ಭ್ರಮೆ, ನಮಗೆ ಅನ್ನವಿಲ್ಲದೆ ಬದುಕು ಸಾಧ್ಯವಿಲ್ಲ. ಈ ಒಂದು ಮಾತು ಯಾವುದೇ ಜಂಕ್ ಫುಡ್ಗಿಂತ ಹೆಚ್ಚು ಆರೋಗ್ಯವನ್ನು ಹಾಳು ಮಾಡಿದೆ. ನಿಮಗೆ ಅಕ್ಕಿಯ ಮೇಲೆ ವ್ಯಸನವಿಲ್ಲ. ಅಕ್ಕಿ ನೀಡುವ ಆ ಗ್ಲೂಕೋಸ್ ಏರಿಕೆಗೆ ನೀವು ದಾಸರಾಗಿದ್ದೀರಿ. ನೀವು ನಿಮ್ಮ ಅಭ್ಯಾಸವನ್ನು ಅಗತ್ಯ ಎಂದು ತಪ್ಪಾಗಿ ಭಾವಿಸಿದ್ದೀರಿ. ಅಕ್ಕಿ ತಿನ್ನುವ ರೂಢಿಯಾಗಿದೆ, ಅದೇ ಒಳ್ಳೆಯದು ಅಂತ ಈಗ ಹೇಳ್ಕೊಳ್ಳೋದು. ಸಮಸ್ಯೆ ಅಕ್ಕಿಯಲ್ಲಿಲ್ಲ, ಬಿಳಿ ಅಕ್ಕಿಯಲ್ಲಿದೆ. ಅತಿಯಾದ ಪಾಲಿಷ್ ಮಾಡುವುದು ಸಮಸ್ಯೆ. ನೀವು ತಿನ್ನುವ ಪ್ರಮಾಣ ಮತ್ತು ಅದನ್ನು ಪ್ರತಿದಿನ ತಿನ್ನುವ ಅಭ್ಯಾಸವೇ ದೊಡ್ಡ ಸಮಸ್ಯೆ. ಪಾಲಿಷ್ ಮಾಡದೇ ಇರುವ ಅಕ್ಕಿ ಕೂಡ ದಿನಾಲು ತಿನ್ನಬಾರ್ದು. ಅಕ್ಕಿ ವ್ಯಸನದ ಹಿಂದಿನ ವಿಜ್ಞಾನ ತಿಳಿದುಕೊಳ್ಳಿ. ನೀವು ಒಂದು ತಟ್ಟೆ ಬಿಳಿ ಅನ್ನ ತಿಂದಾಗ ಮೆದುಳಿನಲ್ಲಿ ಡೋಪಮೈನ್ ಹೆಚ್ಚಾಗಿ ಸಂತೋಷ ಹುಟ್ಟುತ್ತದೆ, ಬಹಳ ಚಲೋ ಅನ್ನಿಸ್ತದೆ. ಹೊಟ್ಟೆಗೆ ತಕ್ಷಣದ ಆರಾಮ ಸಿಗುತ್ತದೆ, ಕಂಫರ್ಟ್ ಫುಡ್. ಇನ್ಸುಲಿನ್ ಮಟ್ಟ ದಿಢೀರ್ ಆಗಿ ಏರುತ್ತದೆ, ಅಷ್ಟೇ ವೇಗವಾಗಿ ಇನ್ಸುಲಿನ್ ಇಳಿಯುತ್ತದೆ. ಈ ಇಳಿತವು ನಿಮಗೆ ಮತ್ತೆ ಬೇಗ ಹಸಿವಾಗುವಂತೆ ಮಾಡುತ್ತದೆ. ಆ್ಯಂಡ್ ಇಟ್ ರಿಪೀಟ್ಸ್. ಈ ಪೂರ್ತಿ ಕ್ರಿಯೆ ಮತ್ತೆ ರಿಪೀಟ್ ಆಗ್ತದೆ, ಮತ್ತೆ ತಿಂತೀರಿ, ಮತ್ತೆ ಹೀಗೆ. ಅನ್ನ ತಿನ್ನೋರು ನೋಡಿ, ಮೀನು ಅನ್ನ ತಿನ್ನೋ ಜಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ದಿನಕ್ಕೆ 5 ಸರಿ ಊಟ ಮಾಡ್ತಾರೆ ಅವರು. ಯಾಕಂದರೆ ಇದು ಸ್ಯಾಟಿಸ್ಫೈಯಿಂಗ್ ಇಲ್ಲ, ಹೊಟ್ಟೆ ತುಂಬಲ್ಲ ಇದರಿಂದ. ನೀವು ಅಕ್ಕಿಯನ್ನು ಪ್ರೀತಿಸುವುದರಿಂದ ತಿನ್ನುತ್ತಿಲ್ಲ, ನಿಮ್ಮ ಮೆದುಳು ಆ ಸಕ್ಕರೆಯ ಏರಿಕೆಯನ್ನು ಇಷ್ಟಪಡುವುದರಿಂದ ನೀವು ತಿನ್ನುತ್ತಿದ್ದೀರಿ. ಈ ಚಕ್ರವನ್ನು ಮುರಿಯುವುದು ಹೇಗೆ? ನೀವು ಅಕ್ಕಿಯನ್ನು ಸಂಪೂರ್ಣವಾಗಿ ಬಿಡಬೇಕಿಲ್ಲ. ಬಿಳಿ ಅಕ್ಕಿಯನ್ನು ದೇವರೆಂದು ಪೂಜಿಸುವುದನ್ನು ನಿಲ್ಲಿಸಿದರೆ ಸಾಕು. ಇವುಗಳಿಗೆ ಬದಲಾಗಿ ಜೋಳ, ರಾಗಿ, ಸಿರಿಧಾನ್ಯಗಳು, ಕುಟ್ಟಿದ ಅಕ್ಕಿ, ಕೆಂಪು ಅಕ್ಕಿ ಅಥವಾ ಕಂದು ಅಕ್ಕಿ, ಸ್ಥಳೀಯವಾಗಿ ಬೆಳೆದ ತರಕಾರಿ ಮತ್ತು ಬೇಳೆಕಾಳುಗಳು, ಇದನ್ನೆಲ್ಲ ಊಟ ಮಾಡಿ.
ಬಿಳಿ ಅನ್ನವನ್ನು ಅಪರೂಪಕ್ಕೆ ತಿನ್ನಿ, ಪ್ರತಿದಿನವಲ್ಲ. ತಟ್ಟೆ ತುಂಬ ಅನ್ನ ತಿನ್ನುವ ಬದಲು ಅಲ್ಪ ಪ್ರಮಾಣದಲ್ಲಿ ತಿನ್ನಿ. ನಿಮ್ಮ ಆರೋಗ್ಯ ನೀವು ನಿರೀಕ್ಷಿಸುವುದಕ್ಕಿಂತ ವೇಗವಾಗಿ ಸುಧಾರಿಸುತ್ತದೆ. ಮೊನ್ನೆ ಒಬ್ಬರು ಬಂದಿದ್ದರು, ಅವರಿಗೆ ಹೊಟ್ಟೆಯಲ್ಲಿ ಅಲ್ಸರ್ ಆಗಿತ್ತು. ದಿನಾಲೂ ಅನ್ನ ತಿನ್ನೋರು. ಅದನ್ನು ಬಿಟ್ಟು ರಾಗಿ ತಿಂದರು. ಒಂದು 15 ದಿವಸ, 1 ತಿಂಗಳಲ್ಲಿ ಅಲ್ಸರ್ ಹೋಯಿತು. ಇಷ್ಟು ಸರಳ ಇದೆ ವಿಷಯಗಳು. ಸರಿ, ಈಗ ನಿಮಗೆ ಗೊತ್ತಿದ್ದು ಅನ್ನ ತಿಂತಾ ಇದ್ದೀರಿ, ಮತ್ತು ನೀವು ಅದರದ್ದು ಎಫೆಕ್ಟ್ಗಳು ನಿಮ್ಮ ಶರೀರ, ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಮನೆಯಲ್ಲಿರೋ ಹಿರಿಯರಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ, ನಿಮ್ಮ ಪತಿ ಪತ್ನಿ ಇವರಲ್ಲೆಲ್ಲ ನೋಡ್ಬೋದು. ಅದನ್ನೆಲ್ಲ ನಾನು ಹೇಳ್ತೇನೆ, ಆಯಿತಾ? ಅದು ಆಲ್ರೆಡಿ ನಿಮ್ಮ ಮನೆಯಲ್ಲಿ ಆಗ್ತಾ ಇದೆ, ನಡೀತಾ ಇದೆ. ನೋಡಿ, ಮೊದಲನೇ ಹಂತ ಬಾಲ್ಯದ ಹಂತ. ಬಾಲ್ಯ ಮತ್ತು ಬೆಳವಣಿಗೆ ಸಮಯದಲ್ಲಿ ಆಗುವ ಸಮಸ್ಯೆಗಳು ದಿನಾಲು ಅನ್ನ ತಿನ್ನೋದ್ರಿಂದ. ಮಗು ಅನ್ನ ತಿನ್ನಬೇಕಂತಿಲ್ಲ. ಹಾಲು ಕುಡಿಯೋ ಮಗು ಅನ್ನ ತಿಂತಾ ಇಲ್ಲ, ಆದರೆ ತಾಯಿ ಅನ್ನ ತಿಂತಾ ಇದ್ದಾಳಂದರೆ ಅದಕ್ಕೂ ಕೂಡ ದಿನಾಲು ಅನ್ನ ತಿನ್ನೋ ಎಫೆಕ್ಟೇ ಆಗ್ತದೆ. ಹಾಲಿನಲ್ಲಿ ತಾಯಿ ತಿನ್ನೋದ ಅಂಶಗಳೇ ಬರ್ತದೆ, ಆಯಿತಾ? ಹೀಗೆ ಮಕ್ಕಳಲ್ಲಿ ನಡವಳಿಕೆ ಮತ್ತು ದೈಹಿಕ ಬೆಳವಣಿಗೆಯ ಮೇಲೆ ಬೀರುವ ಪರಿಣಾಮಗಳು. ಸಿಟ್ಟು ಮತ್ತು ಕಿರಿಕಿರಿ, ಶುಗರ್ ಕ್ರಾಸಿಂಗ್ ಇರಿಟೇಬಿಲಿಟಿ. ಅನ್ನ ತಿಂದ ಮೇಲೆ ಶುಗರ್ ಅಂಶ ದಿಢೀರನೆ ಇಳಿದಾಗ ಮಕ್ಕಳು ಹಠ ಮಾಡುವುದು ಅಥವಾ ವಿಪರೀತ ಕಿರಿಕಿರಿ ಮಾಡುವುದು. ಅತಿಯಾದ ಚಟುವಟಿಕೆ ಮತ್ತು ಸುಸ್ತು, ಹೈಪರ್ ಆಕ್ಟಿವಿಟಿ ಸೈಕಲ್ಸ್. ಸ್ವಲ್ಪ ಹೊತ್ತು ವಿಪರೀತ ಓಡಾಡಿ ಆಮೇಲೆ ದಿಢೀರನೆ ಸುಸ್ತಾಗಿ ಕೂರುವುದು. ತಲೆ ಮಬ್ಬಾಗುವುದು, ಬ್ರೈನ್ ಫಾಗ್. ಓದಿನ ಮೇಲೆ ಗಮನ ಇಡಲು ಕಷ್ಟವಾಗುವುದು ಮತ್ತು ಯೋಚನೆಗಳು ಮಂದವಾಗುವುದು. ಗಮನದ ಕೊರತೆ, ಅಟೆನ್ಷನ್ ಡೆಫಿಸಿಟ್. ಒಂದು ಕೆಲಸ ಅಥವಾ ಪಾಠದ ಮೇಲೆ ಹೆಚ್ಚು ಹೊತ್ತು ಮನಸ್ಸು ನಿಲ್ಲಿಸಲು ಸಾಧ್ಯವಾಗದೇ ಇರುವುದು. ನಿದ್ದೆಯಲ್ಲಿ ಏರುಪೇರು, ಡಿಸ್ರಪ್ಟೆಡ್ ಸ್ಲೀಪ್. ರಾತ್ರಿ ಹೊತ್ತು ಸಕ್ಕರೆ ಅಂಶ ಕಡಿಮೆಯಾಗಿ ಸರಿಯಾಗಿ ನಿದ್ದೆ ಬಾರದಿರುವುದು ಅಥವಾ ನಿದ್ದೆಯಲ್ಲೇ ಎಚ್ಚರಗೊಳ್ಳುವುದು. ನಿದ್ದೆಯಲ್ಲಿ ಮೂತ್ರ ವಿಸರ್ಜನೆ ಮಾಡೋದು. 8 ವರ್ಷ 10 ವರ್ಷದ ಮಕ್ಕಳಿದ್ದಾರೆ, ನಿದ್ದೆಯಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ. ಎಲ್ಲ ಇದಕ್ಕೆ ಲಿಂಕ್ಡು. ಬೆಳವಣಿಗೆಯಲ್ಲಿ ಕುಂಠಿತ, ಡಿಲೇಡ್ ಗ್ರೋತ್. ಅನ್ನದ ಮುಂದೆ ಪ್ರೋಟೀನ್ ಅಂಶ ಕಡಿಮೆಯಾಗಿ ಎತ್ತರ ಮತ್ತು ತೂಕ ಬೆಳೆಯಲು ತೊಂದರೆಯಾಗುವುದು. ಊಟದ ಹಠ, ಪಿಕಿ ಈಟಿಂಗ್. ಕೇವಲ ಅನ್ನವನ್ನೇ ತಿನ್ನಲು ಬಯಸುವುದು, ತರಕಾರಿಗಳನ್ನು ತಿನ್ನಲು ನಿರಾಕರಿಸುವುದು, ರೊಟ್ಟಿ ತಿನ್ನಲು ನಿರಾಕರಿಸುವುದು, ಅನ್ನ, ಗೋಧಿ, ಚಪಾತಿ, ಬಿಸ್ಕಿಟ್, ಬ್ರೆಡ್ ಕೇಳೋದು. ನೆನಪಿನ ಶಕ್ತಿಯ ಇಳಿಕೆ, ಲರ್ನಿಂಗ್ ಆ್ಯಂಡ್ ಮೆಮರಿ ಪ್ರಾಬ್ಲಮ್ಸ್. ವಿಟಮಿನ್ B1 ಕೊರತೆಯಿಂದ ಕಲಿತ ವಿಷಯಗಳು ಬೇಗ ಮರೆತು ಹೋಗೋದು. ಬೇಗ ಕಾಯಿಲೆಗೆ ಬೀಳುವುದು, ರಿಕರೆಂಟ್ ಇನ್ಫೆಕ್ಷನ್ಸ್. ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಪದೇ ಪದೇ ಶೀತ ಕೆಮ್ಮು ಆಗುವುದು. ಬೇಗ ಪ್ರಾಯಕ್ಕೆ ಬರುವುದು, ಅರ್ಲಿ ಪ್ಯೂಬರ್ಟಿ. ಇತ್ತೀಚೆಗೆ ಕಾಮನ್ ಆಗಿದೆ, 6 ವರ್ಷದ್ದು 8 ವರ್ಷದ್ದು 10 ವರ್ಷದ ಹುಡುಗಿಯರೆಲ್ಲ ಪ್ಯೂಬರ್ಟಿಗೆ ಬರೋದು. ಇದೆಲ್ಲ ಅನ್ನದಿಂದ ಹಾರ್ಮೋನ್ ಏರುಪೇರು ಆಗಿ ಆಗ್ತಾ ಇದೆ. ಗಾಯಗಳು ತಡವಾಗಿ ವಾಸಿಯಾಗುವುದು. ಸಕ್ಕರೆ ಅಂಶ ಹೆಚ್ಚಿದರೆ ಪೆಟ್ಟಾದ ಜಾಗ ಬೇಗ ಒಣಗದೇ ಇರುವುದು. ಮನಸ್ಥಿತಿ ಬದಲಾವಣೆ, ಮೂಡ್ ಸ್ವಿಂಗ್ಸ್ ಆಗೋದು. ಸಕ್ಕರೆ ಅಂಶದ ಏರುಪೇರಿನಿಂದ ಮಕ್ಕಳ ಮನಸ್ಥಿತಿ ಸದಾ ಬದಲಾಗುತ್ತಿರ್ತದೆ. ಫೋಕಸ್ ಇರಲ್ಲ, ಕಾನ್ಸ್ಟೆಂಟ್ ಇರಲ್ಲ, ಸ್ಟೆಬಿಲಿಟಿ ಇರಲ್ಲ. ಪೋಷಕಾಂಶಗಳ ಕೊರತೆ, ಮೈಕ್ರೋನ್ಯೂಟ್ರಿಯೆಂಟ್ ಡೈಲ್ಯೂಷನ್. ಹೊಟ್ಟೆ ತುಂಬ ಅನ್ನವೇ ತುಂಬಿರೋದ್ರಿಂದ ಮುಖ್ಯವಾದ ವಿಟಮಿನ್ ಸಿಗದೇ ಇರುವುದು. ಜಿಂಕ್ ಕೊರತೆ, ಜಿಂಕ್ ಡೆಫಿಷಿಯನ್ಸಿ. ಇದರಿಂದ ರೋಗ ನಿರೋಧಕ ಶಕ್ತಿ ಮತ್ತು ಎತ್ತರ ಬೆಳೆಯಲು ಕಷ್ಟವಾಗುವುದು. ರಕ್ತಹೀನತೆ, ಐರನ್ ಡೆಫಿಷಿಯನ್ಸಿ ಅನಿಮಿಯಾ. ರಕ್ತದಲ್ಲಿ ಕಬ್ಬಿಣದ ಅಂಶ ಕಡಿಮೆಯಾಗಿ ಮಗು ಸದಾ ಸುಸ್ತಾಗಿ ಕಾಣುವುದು. ಸ್ನಾಯುಗಳ ದೌರ್ಬಲ್ಯ, ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್. ಪ್ರೋಟೀನ್ ಸಿಗದೆ ಮಗುವಿನ ಸ್ನಾಯುಗಳು ಗಟ್ಟಿಯಾಗದೇ ಇರುವುದು. ಸರಿ, ಇದು ಮಕ್ಕಳಲ್ಲಿ ಕಾಣ್ತದೆ. ಎರಡನೇ ಹಂತ ಹದಿಹರೆಯ ಮತ್ತು ಯೌವನ ಅವಸ್ಥೆಯಲ್ಲಿ ಕಾಣುವ ಸಮಸ್ಯೆಗಳು. ಚರ್ಮದ ಸಮಸ್ಯೆಗಳು ಮತ್ತು ಹಾರ್ಮೋನ್ ಏರುಪೇರು ಈ ಹಂತದಲ್ಲಿ ಹೆಚ್ಚಾಗಿ ಕಾಣ್ತದೆ. ಮೊಡವೆಗಳಾಗೋದು, ಪಿಂಪಲ್ಸ್ ಆಗೋದು. ಇನ್ಸುಲಿನ್ ಹೆಚ್ಚಾಗಿ ಚರ್ಮದಲ್ಲಿ ಎಣ್ಣೆ ಉತ್ಪತ್ತಿಯಾಗಿ ವಿಪರೀತ ಮೊಡವೆಗಳು ಬರುವುದು. ಚರ್ಮದ ಅಲರ್ಜಿ, ಫಂಗಲ್ ಸ್ಕಿನ್ ಇನ್ಫೆಕ್ಷನ್ಸ್. ಗಜಕಣ ಎಲ್ಲ ಇದೆಲ್ಲ ಹೆಚ್ಚಿಗೆ ಆಗ್ತಾ ಇದೆ ನೋಡಿ ಈಗ. ಬೆವರಿನಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಚರ್ಮದಲ್ಲಿ ತುರಿಕೆ, ಫಂಗಸ್ ಕಾಣಿಸಿಕೊಳ್ಳುವುದು. ನೀವು ತಿಂದ ಸಕ್ಕರೆ, ಅನ್ನ, ರಕ್ತದಲ್ಲಿ ಸಕ್ಕರೆ, ಬೆವರಿನಲ್ಲಿ ಕೂಡ ಅದೇ ಸಕ್ಕರೆ ಬರ್ತದೆ. ರಕ್ತದಲ್ಲಿರೋದೇ ಬೆವರಿಗೆ ಬರ್ತದೆ. ಸೊ ಸಕ್ಕರೆ ಎಲ್ಲರಿಗೆ ಬೇಕು. ಸಕ್ಕರೆ ಹಾಕಿ ನೋಡಿ, ಹುಳ ಹುಪ್ಪಳಿ ಇರುವೆ ಎಲ್ಲ ಬೆಳೀತದೆ, ಅದರಲ್ಲಿ ಎಲ್ಲ ಓಡಿ ಬರ್ತದೆ ಅದರ ಸಲುವಾಗಿ. ಸೊ ಫಂಗಸ್ ಬೆಳವಣಿಗೆ ಆಗ್ತದೆ. ಗಜಕಣ, ನಮ್ಮಲ್ಲಿ ಸಾವಿರಾರು ಜನ ವರ್ಷಾನುಗಟ್ಲೆಯಿಂದ ಔಷಧಿ ತೊಗೊಳ್ತಾ ಇದ್ದಾರೆ, ಫಂಗಸ್ ಗಜಕಣ ಕಡಿಮೆ ಆಗ್ತಾ ಇಲ್ಲ. ಕ್ರೀಮ್ ಹಚ್ತಾ ಇದ್ದಾರೆ, ಕಡಿಮೆ ಆಗ್ತಾ ಇಲ್ಲ. ಅನ್ನ, ಸಕ್ಕರೆ, ಹಾಲು ಬಿಟ್ಟ ತಕ್ಷಣ ಟಕ್ಕನೆ ಕಡಿಮೆ ಆಗ್ತಾ ಹೋಗ್ತದೆ. ಕುತ್ತಿಗೆ ಸುತ್ತ ಕಪ್ಪು ಬಣ್ಣ, ಈ ಥರ ಲೈನ್ ಕಾಣ್ತಾ ಇದೆ ನೋಡಿ ಭಾಳ ಜನರಿಗೆ. ಈಗ
ಕೈ ಫೋಲ್ಡ್ ಇರಲಿ, ಇಲ್ಲಿ ಮೊಳಕಾಲಲ್ಲಿ ಬ್ಲ್ಯಾಕ್ ಲೈನ್ಸ್ ಆಗೋದು. ಅಕ್ಯಾಂಥೋಸಿಸ್ ನಿಗ್ರಿಕಾನ್ಸ್ ಅಂತಾರೆ ಇದಕ್ಕೆ. ಕುತ್ತಿಗೆ ಅಥವಾ ಕಂಕುಳಿನ ಭಾಗ ಕಪ್ಪಾಗುವುದು, ಇದು ಇನ್ಸುಲಿನ್ ಸಮಸ್ಯೆಯ ಮೊದಲ ಗುರುತು. ಅನ್ನ ತಿಂದ ಮೇಲೆ ಸುಸ್ತು ಆಗೋದು, ಊಟ ಆದ ಸ್ವಲ್ಪ ಹೊತ್ತಿನಲ್ಲೇ ನಡುಕ, ಬೆವರುವಿಕೆ ಅಥವಾ ಗಾಬರಿಯಾದಂತೆ ಆಗೋದು. ಮೈಗ್ರೇನ್ ತಲೆನೋವು, ಶುಗರ್ ಲೆವೆಲ್ ಏರಿಳಿದಾಗ ನರಗಳ ಮೇಲೆ ಒತ್ತಡ ಬಿದ್ದು ತೀವ್ರ ತಲೆನೋವು ಬರೋದು, ಮೈಗ್ರೇನ್ ತಲೆನೋವು. ಇತ್ತೀಚೆಗೆ ಬಹಳ ಕಾಮನ್ ಆಗಿದೆ, ಇದು ಕೂಡ ಬಹಳ ಜನ ಬರ್ತಾ ಇದ್ದಾರೆ, ಈಸಿಲಿ ಕಡಿಮೆ ಆಗ್ತದೆ. PCOD, ಹೆಣ್ಣು ಮಕ್ಕಳಲ್ಲಿ ಋತುಚಕ್ರದ ತೊಂದರೆ ಮತ್ತು ಹಾರ್ಮೋನ್ ಸಮಸ್ಯೆ ಆಗೋದು. ಸಂತಾನೋತ್ಪತ್ತಿ ಸಮಸ್ಯೆ, ಇನ್ಸುಲಿನ್ ಸಮಸ್ಯೆಯಿಂದ ಮುಂದೆ ಮಕ್ಕಳಾಗಲು ತೊಂದರೆಯಾಗುವ ಸಾಧ್ಯತೆ ಬಹಳ ಜಾಸ್ತಿ, ಕಾಮನ್ ಆಗಿದೆ. ಪುರುಷರಲ್ಲಿ ದೌರ್ಬಲ್ಯ, ಇರೆಕ್ಟೈಲ್ ಡಿಸ್ಫಂಕ್ಷನ್, ಸಣ್ಣ ರಕ್ತನಾಳಗಳು ಹಾನಿಗೊಳಗಾಗಿ ರಕ್ತ ಸಂಚಾರ ಕುಂದುವುದು. ಹಾರ್ಮೋನ್ ಕೊರತೆ, ದೇಹಕ್ಕೆ ಬೇಕಾದ ಮುಖ್ಯವಾದ ಲೈಂಗಿಕ ಹಾರ್ಮೋನ್ಗಳು ಉತ್ಪತ್ತಿಯಾಗದೇ ಇರುವುದು. ಥೈರಾಯ್ಡ್ ಸಮಸ್ಯೆ, ಅನ್ನದ ಅತಿಯಾದ ಕಾರ್ಬೋಹೈಡ್ರೇಟ್ನಿಂದ ಥೈರಾಯ್ಡ್ ಕೆಲಸ ನಿಧಾನವಾಗುತ್ತದೆ, ಹೈಪೋಥೈರಾಯ್ಡಿಸಮ್. ನೋಡಿ, ಬಹಳಷ್ಟು ಜನರಿಗೆ ಥೈರಾಯ್ಡ್ ಟ್ಯಾಬ್ಲೆಟ್ ತಗೋಬೇಕಾಗ್ತಾ ಇದೆ, ಥೈರಾಯ್ಡ್ ಗ್ರಂಥಿ ಕೆಲಸ ಮಾಡ್ತಾ ಇಲ್ಲ, ಅನ್ನದಲ್ಲಿ ಆ ಅಂಶಗಳೇ ಇಲ್ಲಲ್ಲ, ಯಾವ ಥರ ಕೆಲಸ ಮಾಡಬೇಕು. ಲೆಪ್ಟಿನ್ ರೆಸಿಸ್ಟೆನ್ಸ್, ಹಸಿವಿನ ನಿಯಂತ್ರಣ ತಪ್ಪೋದು. ಅನ್ನ ತಿನ್ನೋರಿಗೆ ಯಾವಾಗ ಊಟ ಮಾಡೋದು ನಿಲ್ಲಿಸ್ಬೇಕಂತಲೇ ಗೊತ್ತಾಗೋದಿಲ್ಲ, ಯಾಕಂದರೆ ಹೊಟ್ಟೆ ತುಂಬ್ದಂಗೆ ಆಗೋದಿಲ್ಲ, ಯಾಕಂದರೆ ಅದರಲ್ಲಿ ನಾರೇ ಇಲ್ಲ. ಸೊ ಲೆಪ್ಟಿನ್ ಹಾರ್ಮೋನು ಊಟ ನಿಲ್ಲಿಸ್ಬೇಕನ್ನೋ ಸಿಗ್ನಲ್ ಕೊಡ್ತದೆ. ಆ ಫೀಲಿಂಗ್ ಬರಬೇಕಂದ್ರೆ ನಾರು ಬೇಕು, ಅನ್ನದಲ್ಲಿ ನಾರು ಇಲ್ಲ, ಅದಕ್ಕೆ ಆ ಫೀಲಿಂಗ್ ಬರೋದೇ ಇಲ್ಲ, ತಿಂತಾ ಇರ್ತೀರಿ. ಮೆದುಳಿಗೆ ಹೊಟ್ಟೆ ತುಂಬಿದ ಸಂಕೇತ ಸಿಗದೆ ವಿಪರೀತ ತಿನ್ನುವುದು. ಹೊಟ್ಟೆಯ ಬೊಜ್ಜು, ಬೇರೆಲ್ಲ ಭಾಗ ಸಣ್ಣ ಆಗಿದ್ದರೂ ಹೊಟ್ಟೆ ಮಾತ್ರ ದಪ್ಪಾಗುವುದು. ಇನ್ಸುಲಿನ್ ಒತ್ತಡ, ಸಕ್ಕರೆಯನ್ನು ಕರಗಿಸಲು ಪ್ಯಾಂಕ್ರಿಯಾಸ್ ಹಗಲು ರಾತ್ರಿ ವಿಪರೀತ ಕೆಲಸ ಮಾಡುವುದು. ವಿಟಮಿನ್ B3, ವಿಟಮಿನ್ B6, ವಿಟಮಿನ್ B12, ವಿಟಮಿನ್ B, ಇದೆಲ್ಲ ಕೊರತೆಗಳು ಆಯಿತಾ, ಅನ್ನದ ಎಫೆಕ್ಟ್ ಇದೆಲ್ಲ. ಮೂರನೇ ಹಂತ ಮಧ್ಯ ವಯಸ್ಸು ಮತ್ತು ಅಂಗಾಂಗಗಳ ತೊಂದರೆ. ಮಧ್ಯ ವಯಸ್ಸಿನಲ್ಲಿ ನಮ್ಮ ಅಂಗಗಳೆಲ್ಲ ಬಹಳಷ್ಟು ವರ್ಷದಿಂದ ಎಫೆಕ್ಟ್ ಆಗಿ ಫೇಲ್ ಆಗ್ತಾ ಹೋಗ್ತದೆ. ದಿನನಿತ್ಯದ ಜೀವನದ ಮೇಲೆ ಬೀರುವ ಗಂಭೀರ ಪರಿಣಾಮಗಳು. ಪ್ರೀ ಡಯಾಬಿಟಿಸ್, ರಕ್ತದಲ್ಲಿ ಸಕ್ಕರೆ ಅಂಶ ಸದಾಕಾಲ ಹೆಚ್ಚಾಗಿಯೇ ಇರುವುದು. ಡಯಾಬಿಟಿಸ್, ದೇಹವು ಸಕ್ಕರೆ ಅಂಶವನ್ನು ನಿಯಂತ್ರಿಸಲು ಸಂಪೂರ್ಣ ವಿಫಲವಾಗುವುದು. ಇನ್ಸುಲಿನ್ ರೆಸಿಸ್ಟೆನ್ಸ್, ಇನ್ಸುಲಿನ್ ಕೆಲಸ ಮಾಡದೇ ಇರುವುದು, ದೇಹದ ಜೀವಕೋಶಗಳು ಇನ್ಸುಲಿನ್ಗೆ ಸ್ಪಂದಿಸದೇ ಇರುವುದು. ಮೆಟಾಬಲಿಕ್ ಸಿಂಡ್ರೋಮ್, ಶುಗರ್, BP ಮತ್ತು ಬೊಜ್ಜು ಎಲ್ಲವೂ ಒಟ್ಟಿಗೆ ಸೇರುವುದು. ನೋಡಿ, ಇದು ಕಾಮನ್ ಆಗಿದೆ, ಮೂರೂ ಇರ್ತದೆ, ದಪ್ಪ ಇರ್ತಾನೆ, BP ಶುಗರ್, ಅದಕ್ಕೆ BP ಶುಗರ್ ಅಂತ ಹೆಸರು. ಫ್ಯಾಟಿ ಲಿವರ್, NAFLD, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ, ಲಿವರ್ನಲ್ಲಿ ಕೊಬ್ಬು ಶೇಖರಣೆಯಾಗಿ ಲಿವರ್ ದಪ್ಪವಾಗುವುದು. ರಕ್ತದಲ್ಲಿ ಕೊಬ್ಬು, ರಕ್ತದಲ್ಲಿ ಜಿಡ್ಡಿನ ಅಂಶ, ಟ್ರೈಗ್ಲಿಸರೈಡ್, ಕೊಲೆಸ್ಟ್ರಾಲ್ ಹೆಚ್ಚಿಗಾಗಿದೆ. ಕೊಲೆಸ್ಟ್ರಾಲ್ ಏರುಪೇರು, ಒಳ್ಳೆಯ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗುವುದು. ರಕ್ತದೊತ್ತಡ, ಹೈಪರ್ಟೆನ್ಷನ್, ಕಿಡ್ನಿಗಳು ಉಪ್ಪಿನಂಶವನ್ನು ಹೊರಹಾಕಲು ಕಷ್ಟಪಟ್ಟು BP ಜಾಸ್ತಿ ಆಗುವುದು. ಅಜೀರ್ಣ, ಫಂಕ್ಷನಲ್ ಡಿಸ್ಪೆಪ್ಸಿಯಾ, ತಿಂದ ಅನ್ನ ಹೊಟ್ಟೆಯಲ್ಲೇ ಹಾಗೆಯೇ ಉಳಿದು ನೋವಾಗುವುದು. ಎದೆಯುರಿ, GERD, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್, ತಿಂದ ಆಹಾರ ಮತ್ತೆ ಆಸಿಡ್ ಗಂಟಲಿಗೆ ವಾಪಸ್ ಬರುವುದು. ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಾ ಹೆಚ್ಚಳ, ಸಕ್ಕರೆ ಅಂಶ ಹೆಚ್ಚಾಗಿ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೆಯುವುದು. ಹೊಟ್ಟೆ ಉಬ್ಬರ, IBS, ಇರಿಟೇಬಲ್ ಬವೆಲ್ ಸಿಂಡ್ರೋಮ್, ಕಾಮನ್ ಆಗಿದೆ ಈಗ. ಸದಾ ಗ್ಯಾಸ್ಟ್ರಿಕ್, ಹೊಟ್ಟೆ ನೋವು ಮತ್ತು ಮಲ ವಿಸರ್ಜನೆ. ನಿನ್ನೆ ಬಂದಿದ್ದ ಒಬ್ಬ ಹುಡುಗ, 30 ವರ್ಷವೂ ಆಗಿಲ್ಲ ಅವನಿಗೆ, ದಿನಕ್ಕೆ 15 ಸಾರಿ ಮಲ ವಿಸರ್ಜನೆಗೆ ಹೋಗ್ತಾನೆ, IBS, ಅನ್ನ ತಿನ್ನೋನು. ಜೀರ್ಣಾಂಗದ ದೋಷ, ಗಟ್ ಡಿಸ್ಬಯಾಸಿಸ್, ಹೊಟ್ಟೆಯಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಾಶವಾಗುವುದು. ಮಲಬದ್ಧತೆ, ಕ್ರೋನಿಕ್ ಕಾನ್ಸ್ಟಿಪೇಷನ್, ಅನ್ನದಲ್ಲಿ ನಾರಿನಂಶ ಇಲ್ಲದೆ ಮಲವಿಸರ್ಜನೆ ಕಷ್ಟವಾಗುವುದು. ಮೂಲವ್ಯಾಧಿ, ಹಿಮರಾಯ್ಡ್ಸ್, ಪೈಲ್ಸ್, ಫಿಶುಲಾ, ಕರಳಿನಲ್ಲಿ ನೋವುಗಳು, ಇರಿಟೇಬಲ್ ಬೌಲ್ ಸಿಂಡ್ರೋಮ್, ಜೋನ್ಸ್ ಡಿಸೀಸ್, ಕ್ರೋನ್ಸ್ ಡಿಸೀಸ್, ಹಾಳುಮೂಳು ಅಲ್ಸರ್ಗಳು, ಗ್ಯಾಸ್ಟ್ರೈಟಿಸ್, ಈಸೋಫೇಜಿಯಲ್ ವೆರಿಸಸ್, ಡೈವರ್ಟಿಕುಲೈಟಿಸ್, ಇಷ್ಟೆಲ್ಲ ರೋಗಗಳು, ನೂರಾರು ರೋಗಗಳಿದೆ, ಎಲ್ಲ ಬರ್ತದೆ, ಎಲ್ಲ ಬಂದಿದೆ ನೋಡ್ರಿ. ಕರುಳಿನ ಬಾವು, ನಾರಿನಂಶದ ಕೊರತೆಯಿಂದ ಕರುಳಿನ ಗೋಡೆಗಳು ದೌರ್ಬಲ್ಯಗೊಳ್ಳೋದು, ಡೈವರ್ಟಿಕುಲರ್ ಡಿಸೀಸ್ ಅಂತಾರೆ ಇದಕ್ಕೆ. ಯೂರಿಕ್ ಆ್ಯಸಿಡ್ ಸಮಸ್ಯೆ, ಕೀಲು ನೋವು ಮತ್ತು ಕಿಡ್ನಿ ಮೇಲೆ ಒತ್ತಡ ಬೀಳುವುದು. ಅನ್ನ ತಿನ್ನೋರಲ್ಲಿ ಯೂರಿಕ್ ಆ್ಯಸಿಡ್ ಶೇಖರಣೆ ಹೆಚ್ಚಿಗಾಗ್ತದೆ. ಮ್ಯಾಗ್ನೀಷಿಯಂ ಕೊರತೆ, ಸ್ನಾಯುಗಳ ಸೆಳೆತ, ನಿದ್ದೆ ಬಾರದಿರುವುದು ಮತ್ತು ಆತಂಕ ಹುಟ್ಟುವುದು. ನೋಡಿ, ನಿದ್ದೆನೇ ಬರ್ತಾ ಇಲ್ಲ, ಮೈಕೈಯೆಲ್ಲ ಹರಿದಂಗೆ ಆಗ್ತಾಯಿದೆ, ನೋವಾಗ್ತಾಯಿದೆ, ಮತ್ತು ಗಾಬರಿಯಂತೆ ಮುಖ ಮಾಡೋದು, ಆತಂಕದಲ್ಲಿದ್ದಂಗೆ, ಸಣ್ಣ ಸಣ್ಣ ವಿಷಯಗಳಿಗೆ ಗಾಬರಿ ಆಗೋದು.
ದೀರ್ಘಕಾಲದ ಉರಿಯೂತ, ದೇಹವು ಸದಾ ಒಳಭಾಗದಲ್ಲಿ ರೋಗಗ್ರಸ್ತವಾದಂತೆ ಇರುವುದು. ಮೈಯಲ್ಲಿ ಏನೋ ಇದೆ, ನನಗೆ ಬಹಳ ದಿವಸದಿಂದ ಇದೆ ಈ ಥರ ಫೀಲಿಂಗ್. ರೋಗ ನಿರೋಧಕ ಶಕ್ತಿ ನಾಶವಾಗುವುದು, ಬಿಳಿ ರಕ್ತ ಕಣಗಳ ಶಕ್ತಿ ಕುಂದಿ ಹೊಸ ಕಾಯಿಲೆಗಳನ್ನು ಎದುರಿಸುವ ಶಕ್ತಿ ಇಲ್ಲದಿರುವುದು. 4ನೇ ಹಂತ ವೃದ್ಧಾಪದ ಹಂತ. ವೃದ್ಧಾಪ ಮತ್ತು ಅಂಗಾಂಗಗಳ ವೈಫಲ್ಯವಾಗ್ತಾ ಹೋಗ್ತದೆ. ಹಿಂದಿನ ಹಂತದಲ್ಲಿ ವೈಫಲ್ಯ ಶುರು ಆಯಿತು, ಈ ಹಂತದಲ್ಲಿ ವೈಫಲ್ಯ ಆಗ್ತದೆ. ದೇಹದ ಶಕ್ತಿ ಕುಂದುವುದು ಮತ್ತು ಶಾಶ್ವತ ಹಾನಿ. ಇಲ್ಲಿ ಈ ಅವಸ್ಥೆಯಲ್ಲಿ ವೈಫಲ್ಯ ಆಗಕ್ಕೆ ಶುರು ಆದಾಗ ಬಹಳ ಕಷ್ಟ ರಿವರ್ಸ್ ಮಾಡೋದು. ರಕ್ತನಾಳಗಳು ಗಟ್ಟಿಯಾಗುವುದು, ಅಥಿರೋಸ್ಕ್ಲಿರೋಸಿಸ್. ರಕ್ತನಾಳಗಳಲ್ಲಿ ಕಲ್ಮಶ ತುಂಬಿ ರಕ್ತ ಸಂಚಾರಕ್ಕೆ ದಾರಿ ಇಲ್ಲದಂತಾಗುವುದು. ಎಂಡೋಥಿಲಿಯಲ್ ಡಿಸ್ಫಂಕ್ಷನ್, ರಕ್ತನಾಳಗಳು ಸರಿಯಾಗಿ ಹಿಗ್ಗಲು ಮತ್ತು ಕುಗ್ಗಲು ಸಾಧ್ಯವಾಗದೇ ಇರುವುದು. ಹೃದಯದ ಕಾಯಿಲೆಗಳು, ಹೃದಯಕ್ಕೆ ರಕ್ತ ಕೊಂಡೊಯ್ಯುವ ನಾಳಗಳು ಬ್ಲಾಕ್ ಆಗುವುದು. ಹಾರ್ಟ್ ಅಟ್ಯಾಕ್, ಹೃದಯಕ್ಕೆ ರಕ್ತದ ಕೊರತೆ. ಇಸ್ಚಿಮಿಕ್ ಹಾರ್ಟ್ ಡಿಸೀಸ್ ಅಂದರೆ ರಕ್ತ ಕಮ್ಮಿಯಾಗಿ ಹಾರ್ಟ್ ಅಟ್ಯಾಕ್ ಆಗೋದು. ಹೃದಯದ ಸ್ನಾಯುಗಳಿಗೆ ಆಮ್ಲಜನಕ ಸಿಗದೆ ನೋವಾಗುವುದು. ಎದೆ ನೋವು ಇರ್ತದೆ ನನಗಂತ ನೋಡಿ, ಯಾವಾಗಲೂ ನನಗೆ ಎದೆ ನೋವು ಇರ್ತದೆ, ಮಾತ್ರೆ ತಗೋತೀನಿ, ರಕ್ತ ಸರಿಯಾಗಿ ಹೃದಯಕ್ಕೆ ಸಿಗ್ತಾ ಇಲ್ಲ. ಸ್ಟ್ರೋಕ್, ಪಾರ್ಶ್ವವಾಯು, ಪ್ಯಾರಲೈಸಿಸ್, ಮೆದುಳಿನ ರಕ್ತನಾಳ ಬ್ಲಾಕ್ ಆಗಿ ಲಕ್ವ ಹೊಡೆಯುವುದು. ಕಾಲುಗಳ ರಕ್ತನಾಳ ಸಮಸ್ಯೆ, ಪೆರಿಫೆರಲ್ ಆರ್ಟರಿಯಲ್ ಡಿಸೀಸ್, ಕಾಲುಗಳಿಗೆ ರಕ್ತ ಸಂಚಾರ ಕಡಿಮೆಯಾಗಿ ನಡೆಯಲು ಕಷ್ಟ, ಕಾಲು ಜೋಮ್ ಹಿಡಿತಾ ಇದೆ, ನರಗಳು ನೋಯಿಸ್ತಾ ಇದೆ, ಕಾಲು ವೀಕ್ ಆಗ್ತಾ ಇದೆ, ಮುಳ್ಳು ಚುಚ್ಚಿದಂಗೆ ಆಗ್ತಾ ಇದೆ, ಇದೆಲ್ಲ. ಡಯಾಬಿಟಿಕ್ ನರಗಳ ಸಮಸ್ಯೆ, ಡಯಾಬಿಟಿಸ್ ನ್ಯೂರೋಪತಿ, ಕೈಕಾಲುಗಳಲ್ಲಿ ಉರಿ, ಮುಳ್ಳು ಚುಚ್ಚಿದಂತಾಗುವುದು ಅಥವಾ ಸ್ಪರ್ಶ ಇಲ್ಲದಂತಾಗುವುದು. ನರಗಳ ಹಾನಿ, ಪೆರಿಫೆರಲ್ ನ್ಯೂರೋಪತಿ, ವಿಟಮಿನ್ B1 ಕೊರತೆಯಿಂದ ನರಗಳು ಸಾಯುವುದು. ನರಗಳಿಂದ ನೋವಿದೆ ನನಗೆ, ಏನಂತೀರಿ, ನರ ಹರಿದಂಗೆ ಆಗ್ತಾ ಇದೆ, ಒಂದು ಸರಿ ಇಲ್ಲಿ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ, ಇದೆಲ್ಲ. ಮೆದುಳಿನ ಮೆಂದುಗತಿ, ಮೆದುಳು ಸಕ್ಕರೆಯನ್ನು ಶಕ್ತಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗದೆ ಮಂದವಾಗುತ್ತದೆ. ನಿರಂತರ ಸಕ್ಕರೆ ಅಂಶ ಹೆಚ್ಚಿಗಿರೋದ್ರಿಂದ ವರ್ಷಾನುಗಟ್ಲೆಯಿಂದ ಮೆದುಳು ವೀಕ್ ಆಗ್ತಾ ಹೋಗ್ತದೆ, ಅದಕ್ಕೆ ಸಕ್ಕರೆ ಬಳಸುವ ಶಕ್ತಿನೇ ಕಳ್ಕೊಳ್ತದೆ. ನೆನಪಿನ ಶಕ್ತಿ ಸಂಪೂರ್ಣ ಇಳಿಕೆ, ವಯಸ್ಸಾದಂತೆ ಆಲೋಚನಾ ಶಕ್ತಿ ಕುಂದುವುದು. ಮೊದಲಿದೆಲ್ಲ ಸಮಸ್ಯೆ ಇರಲಿಲ್ಲ. ನೆನಪಿನ ಶಕ್ತಿ ಕುಂದುವುದು, ಯೋಚನಾ ಶಕ್ತಿ ಕುಂದುವುದು. ಮೆದುಳಿನ ಮಂದಗತಿ, ನೆನಪಿನ ಶಕ್ತಿ ಸಂಪೂರ್ಣ ಇಳಿಕೆ. ಕಿಡ್ನಿಯಲ್ಲಿ ಪ್ರೋಟೀನ್ ಸೋರಿಕೆ, ಅಂದರೆ ಮೂತ್ರದಲ್ಲಿ ಪ್ರೋಟೀನ್ ಬರ್ತಾ ಇದೆ, ಅಲ್ಬ್ಯುಮಿನ್ಯೂರಿಯಾ, ಮೈಕ್ರೋ ಅಲ್ಬ್ಯುಮಿನ್ಯೂರಿಯಾ. ಕಿಡ್ನಿಗಳು ಕೆಡಲು ಶುರುವಾದಾಗ ಪ್ರೋಟೀನ್ ಅಂಶ ಮೂತ್ರದಲ್ಲಿ ಹೋಗುವುದು. ಕಿಡ್ನಿ ವೈಫಲ್ಯ, ಡಯಾಬಿಟಿಕ್ ನೆಫ್ರೋಪತಿ, ಸಕ್ಕರೆ ಕಾಯಿಲೆಯಿಂದ ಕಿಡ್ನಿಗಳು ಸಂಪೂರ್ಣವಾಗಿ ಕೆಲಸ ನಿಲ್ಲಿಸುವುದು. ಕಿಡ್ನಿಯಲ್ಲೂ ಕಲ್ಲುಗಳಾಗೋದು ಎಷ್ಟು ಕಾಮನ್ ಆಗಿದೆ. ಕಿಡ್ನಿ ಫೇಲ್, ಕ್ರೋನಿಕ್ ಕಿಡ್ನಿ ಡಿಸೀಸ್, ನೆಫ್ರೈಟಿಸ್, ಪೆರಿಫೆರಲ್ ನೆಫ್ರೈಟಿಸ್, ಕಿಡ್ನಿ ಸ್ಟೋನ್ಸ್, ರಿಕರೆಂಟ್ ಸ್ಟೋನ್ಸ್, ಬಹಳಷ್ಟಿದೆ. ಮೂಳೆ ಸವಿಯುವಿಕೆ, ಆಸ್ಟಿಯೋಪೀನಿಯಾ, ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾಗಿ ದೌರ್ಬಲ್ಯ ಉಂಟಾಗುವುದು. ಭಾಳ ಜನರಿಗೆ ನೋಡಿ ಮೂಳೆ ಸವಿದಿದೆ, ಜಾಯಿಂಟ್ ಸವಿದಿದೆ, ಉಜ್ಜು ಹೋಗಿದೆ, ಹಾಳು ಮೂಳು. ರೈಸ್ ಬಿಟ್ಟು ನಾರ್ಮಲ್ ಊಟ ಮಾಡಿದಾಗ ಮತ್ತೆ ಎಲ್ಲ ರಿಪೇರಿ ಆಗ್ತಾ ಹೋಗ್ತದೆ. ಮೂಳೆ ಮುರಿತದ ಅಪಾಯ, ಆಸ್ಟಿಯೋಪೊರೋಸಿಸ್, ಸುಮ್ಮನೆ ಫ್ರ್ಯಾಕ್ಚರ್ಸ್ ಆಗೋದು, ಓಲ್ಡ್ ಏಜ್. ಮೂಳೆಗಳು ಪೊಳ್ಳಾಗಿ ಸಣ್ಣ ಪೆಟ್ಟಿಗೂ ಮುರಿಯೋದು. ಸ್ನಾಯುಗಳ ಸವಕಳಿ, ಸಾರ್ಕೋಪೀನಿಯಾ, ವಯಸ್ಸಾದಂತೆ ಸ್ನಾಯುಗಳು ತೂಕ ಎತ್ತೋದಕ್ಕಾಗದೇ ಇಲ್ಲ. ಒಂದು 10 kg, ಈಗ ಮುದುಕರಿಗೆ ಒಂದು 10 kg ತೂಕ ಎತ್ತಕ್ಕಾಗಲ್ಲ. ಏನಾಯಿತು? ಸ್ನಾಯುಗಳೆಲ್ಲ ಕರಗೋದು. ಅದಕ್ಕೆ ಊಟನೇ ಕೊಟ್ಟಿಲ್ಲ ನೀವು, ಬರೀ ಶುಗರ್ ಕಿಕ್ ಕೊಡ್ತಾಯಿದ್ರಿ. ಸದಾಕಾಲ ಸುಸ್ತು, ಸಕ್ಕರೆ ಅಂಶದ ಏರುಪೇರಿನಿಂದ ದೇಹವು ಸದಾ ಬಳಿದಂತೆ ಇರೋದು. ಚರ್ಮ ಮುಪ್ಪಾಗುವುದು, ಸಕ್ಕರೆ ಅಂಶವು ಚರ್ಮದ ಕೊಲಾಜನ್ ನಾಶ ಮಾಡಿ ಸುಕ್ಕು ಬರುವಂತೆ ಮಾಡುವುದು. ಏಜಿಂಗ್ ಚೇಂಜಸ್, ಲೈನ್ಸ್ ಆ್ಯಂಡ್ ಆಲ್. ಮತ್ತು ಕೊನೆಯ ಹಂತ ಕ್ಯಾನ್ಸರ್ ಮತ್ತು ವಿಷಕಾರಿ ಅಂಶದ ಅಪಾಯ. ಕೊನೆಯ ಹಂತದ ಗಂಭೀರ ಕಾಯಿಲೆಗಳು, ಅದಕ್ಕೆ ವಯಸ್ಸಾದವರಲ್ಲಿ ಕ್ಯಾನ್ಸರ್ ಕಾಯಿಲೆ ತುಂಬ ಜಾಸ್ತಿ, ವರ್ಷಾನುಗಟ್ಲೆಯಿಂದ ಡ್ಯಾಮೇಜ್ ಆಗ್ತಾ ಬಂತು. ರೈಸ್ ಬೆಳೆಸಬೇಕಾದರೆ, ಭತ್ತ ಬೆಳೆಸಬೇಕಾದರೆ ತುಂಬ ಕೆಮಿಕಲ್ಸ್ ಯೂಸ್ ಆಗ್ತದೆ, ಪೆಸ್ಟಿಸೈಡ್ಸು, ಅದು ಇದು, ಹಾಳು ಮೂಳು, ಅದರ ಸ್ಟೋರೇಜಲ್ಲಿ ಕೂಡ, ಪ್ರೊಸೆಸಿಂಗಲ್ಲಿ ಕೂಡ. ಸೊ ಅದರಲ್ಲಿ ಆಗುವುದು ಅರ್ಸೆನಿಕ್ ಅದರ ಜೊತೆ ಸೇರ್ಕೊತದೆ. ಸೊ ರೈಸ್ ತಿಂದಾಗೆಲ್ಲ ಅರ್ಸೆನಿಕ್ ನಮ್ಮ ಹೊಟ್ಟೆಗೆ ಸೇರ್ತದೆ. ಆ ಅರ್ಸೆನಿಕ್ ತುಂಬ ಡೇಂಜರಸ್, ಅದರಿಂದ ಕ್ಯಾನ್ಸರ್ ಆಗ್ತದೆ. ಅರ್ಸೆನಿಕೋಸಿಸ್, ಅರ್ಸೆನಿಕ್ ವಿಷ,
ಅಕ್ಕಿಯಲ್ಲಿರುವ ಆರ್ಸೆನಿಕ್ ಅಂಶ ದಿನಾಲು ದೇಹ ಸೇರಿ ವಿಷವಾಗುವುದು. ಪ್ಯಾಂಕ್ರಿಯಾಸ್ ಕ್ಯಾನ್ಸರ್, ಇನ್ಸುಲಿನ್ ತಯಾರಿಸುವ ಪ್ಯಾಂಕ್ರಿಯಾಸ್ ಹಗಲು ರಾತ್ರಿ ಕೆಲಸ ಮಾಡಿ ಹಾನಿಗೊಳಗಾಗುವುದು. ನೋಡಿ, ಪ್ಯಾಂಕ್ರಿಯಾಟೈಟಿಸ್, ಪ್ಯಾಂಕ್ರಿಯಾಸ್ ಕ್ಯಾನ್ಸರ್, ಡಯಾಬಿಟಿಸ್ ಟೈಪ್ 1, ಟೈಪ್ 2, ಟೈಪ್ 3, ಜುವೆನೈಲ್ ಡಯಾಬಿಟಿಸ್, ಸಣ್ಣ ಮಕ್ಕಳಲ್ಲೇ ಡಯಾಬಿಟಿಸ್ ಆಗೋದು ಎಷ್ಟು ಕಾಮನ್ ಆಗ್ತಾ ಇದೆ ಈಗ. ಎಲ್ಲ ರೈಸಿನ ಎಫೆಕ್ಟು. ತಾಯಿ ರೈಸ್ ತಿಂದು ಅವಳ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲಿ ಡಯಾಬಿಟಿಸ್ ಆಗ್ತಾ ಇದೆ. ಆ ಮಗು ಏನೂ ಮಾಡಿಲ್ಲ, ನೀವು ಮಾಡಿದ್ದು. ಕರುಳಿನ ಕ್ಯಾನ್ಸರ್, ನಾರಿನಂಶ ಇಲ್ಲದ ಅನ್ನ ತಿನ್ನುವುದರಿಂದ ಕರುಳಿನಲ್ಲಿ ಗಡ್ಡೆಗಳು ಬರುವ ಅಪಾಯ. ಸ್ತನ ಕ್ಯಾನ್ಸರ್, ಇನ್ಸುಲಿನ್ ಹೆಚ್ಚಾದಾಗ ದೇಹದಲ್ಲಿ ಕೆಟ್ಟ ಎಲ್ಲ ಕಡೆ ದಿನಾಲು ಇನ್ಸುಲಿನ್ ಸ್ಪೈಕ್ ಆಗ್ತಾ ಇದೆ. ಇನ್ಸುಲಿನ್ ಒಂದು ಹಾರ್ಮೋನ್, ಸೊ ಬೇರೆ ಹಾರ್ಮೋನ್ಗಳೆಲ್ಲ ಅದಕ್ಕೆ ಲಿಂಕ್ಡ್ ಇದೆ. ಸೊ ಬ್ರೆಸ್ಟ್, ಸ್ತನಗಳು ಗ್ರಂಥಿ, ಅದು ಒಂದು ಹಾಲು ತಯಾರು ಮಾಡುವ ಗ್ರಂಥಿ, ಅದು ಕೂಡ ಒಂದು ಗ್ಲ್ಯಾಂಡ್, ಪ್ಯಾಂಕ್ರಿಯಾಸ್. ಸೊ ಅದರ ಗ್ರೋತಿಗೆ ಎಫೆಕ್ಟ್ ಆಗಿ ಅಲ್ಲಿ ಗಡ್ಡೆಗಳು, ಕ್ಯಾನ್ಸರ್ಗಳು ಬೆಳೀತಾ ಇದೆ. ಎಷ್ಟು ಕಾಮನ್ ಆಗಿದೆ ಈಗ. ಗರ್ಭಾಶಯದ ಕ್ಯಾನ್ಸರ್, ಫೈಬ್ರಾಯ್ಡ್, ಯುಟ್ರೈನ್ ಕ್ಯಾನ್ಸರ್, ಸರ್ವಿಕ್ ಕ್ಯಾನ್ಸರ್, ಆಲ್ ದೀಸ್ ಥಿಂಗ್ಸ್. ಲಿವರ್ ಕ್ಯಾನ್ಸರ್, ಕಾಲುಗಳು ನಡುಕ, ರೆಸ್ಟ್ಲೆಸ್ ಲೀಗ್ ಸಿಂಡ್ರೋಮ್. ಭಾಳ ಜನರಿಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಈಗ. ಸ್ವಲ್ಪ ಹೊತ್ತು ಕೂತ್ಕೊಂಡ್ರು ಕಾಲು ಜೋಮು ಹಿಡಿಯೋದು. ತಾಸುಗಟ್ಟಲೆ ಕೂತ್ಕೊತಾ ಇದ್ರು ಮೊದಲು, ಈಗ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಕಾಲು ಜೋಮು ಹಿಡಿಯೋದು. ಅಕ್ಕಿ ತಿಂದಿದ್ದ ಲಕ್ಷಣ ಅದು. ಸೊ ಇದಕ್ಕೆ ಉಪಾಯ ಏನು? ಹೊರಗೆ ಬರೋದು ಬಹಳ ಸರಳ, ನಿಮಗೆ ಗೊತ್ತೇ ಇದೆ. ಬಿಳಿ ಅಕ್ಕಿ ಮನೆಗೆ ತರಬೇಡಿ, ಬಿಳಿ ಅಕ್ಕಿ ತಿನ್ನಬೇಡಿ. ಅಕ್ಕಿ ತಿನ್ನಲೇಬೇಕಾ? ದೋಸೆ ಇಡ್ಲಿ ಮಾಡಲೇಬೇಕಾ? ಪಾಲಿಷ್ ಮಾಡದೇ ಇರುವ ಬ್ರೌನ್ ಅಕ್ಕಿ, ರೆಡ್ ಅಕ್ಕಿ, ಕಪ್ಪು ಅಕ್ಕಿ ತೊಗೊಂಬನ್ನಿ. ಆದರೆ ಅದು ಕೂಡ ದಿನಾಲು ತಿನ್ನಬಾರದು. ಅದು ಕೂಡ ದಿನಾಲು ತಿಂದರೆ ಇದೇ ಗತಿಯಾಗ್ತದೆ.